ಮಾಡ್ತಾಯಿದ್ದೇನೆ. ನೋಡಿ, ಉದ್ದಿನ ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ಮೊದಲೆಲ್ಲ ತುಂಬ ಮಾಡ್ತಾಯಿದ್ರು. ಸಾಂಪ್ರದಾಯಿಕವಾದ ಒಂದು ಹಪ್ಪಳ ಇದು. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಉದ್ದಿನ ಹಪ್ಪಳ ಮಾಡೋದಕ್ಕೆ ನಾನು ಇಲ್ಲಿ ಉದ್ದಿನ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಉದ್ದನ್ನು ನಾನು ಮಿಲ್ಲಲ್ಲಿ ಹಿಟ್ಟು ಮಾಡ್ಕೊಂಬಂದಿರೋದು. ನೋಡಿ, ಈ ಅಳತೆಯಲ್ಲಿ ನಾನು 2 ಕಪ್ಪಷ್ಟು ಉದ್ದಿನ ಹಿಟ್ಟನ್ನು ನಾನು ಹಾಕ್ಕೋತಾ ಇದ್ದೇನೆ. ಇದಕ್ಕೆ ನಾನು ಹಪ್ಪಳದ ಖಾರ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ಹಾಕ್ಕೋತಾ ಇದ್ದೇನೆ. ನೋಡಿ, 1 ಸ್ಪೂನಷ್ಟು ಹಾಕ್ಕೋತಾ ಇದ್ದೇನೆ ನಾನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಇದಕ್ಕೆ ಉಪ್ಪನ್ನು ನೋಡಿ ಹಾಕ್ಕೋಬೇಕು. ಖಾರಕ್ಕೆ ನಾನು ಅಚ್ಚ ಖಾರದ ಪೌಡ್ರನ್ನ ನಾನು ಹಾಕ್ಕೋತಾ ಇದ್ದೇನೆ. ಅದೇ ರೀತಿ ನಾನು ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೇನೆ. ನಾನು ಇಂಗು ಪೌಡ್ರನ್ನು ಹಾಕ್ಕೋತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು, ಖಾರದ ಪೌಡ್ರು ಮತ್ತು ಹಪ್ಪಳದ ಖಾರ, ಇಂಗು ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡಬಾರ್ದು, ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗ್ತದೆ. ನೋಡಿ, ಒಮ್ಮೆಲೆ ನೀರನ್ನು ಹಾಕಬಾರ್ದು, ಸ್ವಲ್ಪ ನಾವು ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು. ನೋಡಿ, ಹಿಟ್ಟು ಕಲಸಿ ಆಗಿದೆ. ಇವಾಗ ಇಷ್ಟು ಗಟ್ಟಿ ಇರಬೇಕು ಹಿಟ್ಟು. ನೋಡಿ, ಇಷ್ಟು ಗಟ್ಟಿ ಇರಬೇಕು. ಇದಿಷ್ಟು ಗಟ್ಟಿಯಾಗಿ ಇರಬೇಕು ಹಿಟ್ಟು, ಅಂದರೆ ಹಪ್ಪಳ ಚೆನ್ನಾಗಾಗತ್ತೆ. ಇದನ್ನು ನಾವು ಹಿಂದಿನ ದಿವಸನೇ ಕಲಸಿಡಬೇಕು. ಯಾಕಂದರೆ ಈ ಉದ್ದಿನ ಹಿಟ್ಟು ಎಲ್ಲ ಇದು ಎಲ್ಲ ಮಿಕ್ಸ್ ಆಗಿ ಇದು ಹಿಟ್ಟು ನೆನಿಬೇಕು ಸ್ವಲ್ಪ. ಇದನ್ನು ನಾನು ಇವಾಗ ಮುಚ್ಚಿ ಇಡ್ತೇನೆ ಹಿಟ್ಟನ್ನು. ನೋಡಿ, ಇವಾಗ ಹಿಟ್ಟು ರೆಡಿ ಇದೆ. ಎರಡನ್ನು ನಾನು ಕುಟ್ಟಿ ಈ ರೀತಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಹಪ್ಪಳ ಮಾಡೋಣ. ನೋಡಿ, ಇಲ್ಲಿ ಸ್ವಲ್ಪ ಹಿಟ್ಟನ್ನು ನಾನು ತೆಗೆದುಕೊಂಡಿದ್ದೇನೆ. ಈ ರೀತಿ ನಾವು ರೋಲ್ ಮಾಡಬೇಕು. ಇದನ್ನು ಹಿಟ್ಟನ್ನು ಕಟ್ ಮಾಡ್ಕೋಬೇಕು. ನಾನು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮ್ಗೆ ದೊಡ್ಡ ಸೈಜ್ ಬೇಕಂದರೆ ನೀವು ಮಾಡ್ಕೋಬೋದು. ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ಇಟ್ಕೊತಾ ಇದ್ದೇನೆ. ಇವಾಗ ನೋಡಿ, ಈಗ ಒಂದು ಉಳ್ಳಿನ ನಾನು ತೆಗೆದುಕೊಂಡಿದ್ದೀನಿ. ಈ ರೀತಿ ನಾವು ಇದು ಮಾಡಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸ್ಕೊತಾ ಇದ್ದೇನೆ. ನೀವು ಯಾವ ಎಣ್ಣೆ ಉಪಯೋಗಿಸ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೇನೆ. ತೆಂಗಿನ ಎಣ್ಣೆ ಹೆಲ್ತಿಗೂ ಒಳ್ಳೆಯದು. ಸ್ವಲ್ಪ ಲೈಟಾಗಿ ಎಣ್ಣೆನ ಹಚ್ಕೊಂಡು ನಾವು ಈ ರೀತಿ ಲಟ್ಟಿಸ್ಕೋಬೇಕು. ಮತ್ತು ನಾನಿಲ್ಲಿ ಉದ್ದಿನ ಹಿಟ್ಟನ್ನು ಇಟ್ಕೊಂಡಿದ್ದೀನಿ, ಅದನ್ನು ಹಚ್ಕೋತಾ ಇದ್ದೀನಿ ನಾನು ಇದಕ್ಕೆ. ನೋಡಿ, ಈ ರೀತಿ ನಾವು ಉದ್ದಿನ ಹಿಟ್ಟಲ್ಲಿ ಅದ್ದಿ ಇದನ್ನು ಪುನಃ ಲಟ್ಟಿಸಬೇಕು. ಮೊದಲೆಲ್ಲರ ಮನೆಯಲ್ಲಿ ಈ ರೀತಿ ಹಪ್ಪಳ ಮಾಡ್ತಾಯಿದ್ರು. ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ಈ ರೀತಿ ಹಪ್ಪಳವನ್ನೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಇವಾಗೆಲ್ಲ ಇದು ಕಡಿಮೆ ಆಗ್ತಾಯಿದೆ. ಎಲ್ಲ ರೆಡಿಮೇಡ್ ಹಪ್ಪಳ ತಂದುಬಿಡ್ತಾರೆ ಅಂಗಡಿಯಿಂದ. ಮೊದಲಿನ ಒಂದು ಹೆಲ್ಪಿಂಗ್ ನೇಚರೇ ಇಲ್ಲ ಇವಾಗ. ನೋಡಿ, ಈ ರೀತಿ ನಾವು ಮನೇಲಿ ಮಾಡ್ಕೋದ್ರಿಂದ
ನಮಗೆ ವರ್ಷ ಪೂರ್ತಿ ನಾವು ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು, ಹಾಳಾಗೋದಿಲ್ಲ ಇದು. ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ಆಗ್ತದದು. ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೇನೆ. ಅದೇ ರೀತಿ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ನಾನು ಎಲ್ಲ ಹಪ್ಪಳವನ್ನು ರೆಡಿ ಮಾಡ್ಕೋತೀನಿ. ಆಮೇಲೆ ಇದನ್ನು ಬಿಸಿಲಲ್ಲಿ ಒಣಗಿಸಿ ನಾನು ಆಮೇಲೆ ನಿಮಗೆ ಇದನ್ನು ತೋರಿಸ್ತೀನಿ. ನೋಡಿ ಎಲ್ಲ ಹಪ್ಪಳವನ್ನು ಮಾಡಿ ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡು ತೆಗೆದುಕೊಂಡು ಬಂದಿದ್ದೇನೆ. ನಾನು ಬರೀ 1 ತಾಸು ಅಷ್ಟೇ ಬಿಸಿಲಲ್ಲಿ ಇಟ್ಟಿದ್ದೆ. ಈಗ ಬಿಸಿಲು ತುಂಬ ಇದೆಯಲ್ಲ, 1 ತಾಸಿನಲ್ಲಿ ಇದು ಒಣಗಿಬಿಡ್ತು. ನೋಡಿ ನಾನು ತೆಗೆದುಕೊಂಡಂಥ ಹಿಟ್ಟಿನ ಅಳತೆಯಲ್ಲಿ ನನಗೆ ಇಷ್ಟೊಂದು ಹಪ್ಪಳಗಳು ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ. ಇದನ್ನು ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ, ಎಣ್ಣೆ ಬಿಸಿಯಾಗಿದೆ ಇವಾಗ. ಈಗ ನಾನು ಹಪ್ಪಳನ ಫ್ರೈ ಮಾಡ್ತಾಯಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ. ಈ ರೀತಿ ನಾವು ಬಿಸಿಲಿರುವಾಗ ಈ ರೀತಿ ಹಪ್ಪಳವನ್ನು ನಾವು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಇದನ್ನು ಉಪಯೋಗಿಸ್ಕೋಬೋದು. ನೋಡಿ ಹಪ್ಪಳನ ನಾನು ಫ್ರೈ ಮಾಡ್ಕೊಂಬಂದಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನಾವು ಬೇಸಿಗೆಗಾಲದಲ್ಲಿ ಹಪ್ಪಳವನ್ನು ಮಾಡಿಟ್ಕೊಂಡ್ರೆ, ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ತಿಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.